ಇವಾಗ ನೋಡಿ ನಾನು ದಾಲ್ ಪ್ಯಾಕ್ ಮಾಡ್ತಾ ಇದ್ದೀನಿ. ದಾಲ್ ಇವಾಗ ವ್ಯಾಕ್ಯೂಮ್ ಮಾಡಿ ತೋರಿಸ್ತೀನಿ ನೋಡಿ. ಉದ್ದಿನ ಬೇಳೆ ಅಲ್ಲ ಅದು? ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಶುರು ಆಗ್ಬಿಡುತ್ತೆ ವ್ಯಾಕ್ಯೂಮ್ ಆಗೋಕ್ಕೆ. ಇವಾಗ ಇಲ್ಲಿ ನೋಡಿ ಗೇಜು ಆಗ್ತಾ ಇದೆ. ವ್ಯಾಕ್ಯೂಮ್ ಟೈಮ್ ಅದು ಜಾಸ್ತಿ ಆಗಿದೆ. ಸೊ ಇವಾಗ ಗೇಜು ಇನ್ನೂ ಆಗ್ತಾನೆ ಇರುತ್ತೆ. ಸೊ ಇವಾಗ ಇದು ಮುಗಿದಾದ್ಮೇಲೆ ನಿಮಗೆ ಸೀಲಿಂಗು ಶುರು ಆಗುತ್ತೆ. ಇವಾಗ ಇಲ್ಲಿ ನೋಡಿ ಸೀಲಿಂಗ್ ಪ್ರಾಸೆಸ್. ಹಾಗೆ ನೋಡಿ ಎಷ್ಟು ಸಾಲಿಡ್ ಆಗಿ ಸೀಲ್ ವ್ಯಾಕ್ಯೂಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ತರ ವ್ಯಾಕ್ಯೂಮ್ ಆಗಿಬಿಟ್ರೆ ನಿಮಗೆ ಸ್ಟೋರೇಜ್ಗೂ ಆರಾಮಾಗಿ ಇಟ್ಕೋಬಹುದು. ಸೊ ಎಲ್ಲದರಲ್ಲೂ ಸೀಲಿಂಗ್ ಆಗಿರುತ್ತೆ. ಸೊ ನಿಮಗೆ ಸೀಲಿಂಗ್ ಆಗುವಾಗ ನಿಮಗೆ ಸೀಲಿಂಗ್ ಬಿಟ್ಕೊಳ್ಳೋಕ್ಕೆ ಚಾನ್ಸಸ್ ಇರಲ್ಲ.